ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸುಮ್ಮನೆ ಹಣ್ಣಾಗಿದ್ದೊಂದು ಹಾಗಲಕಾಯಿ ಬೀಜನ ಹಿತ್ತಲಲ್ಲಿ ಬಿಸಾಡಿದ್ವಿ. ಅದು ಎಷ್ಟು ಚೆನ್ನಾಗಿ ಬಳ್ಳಿ ಹಬ್ಬಿ ಹಾಗಲಕಾಯಿ ಬಿಟ್ಟಿದೆ ಅಂದರೆ ಬನ್ನಿ ನೋಡ್ಕೊಂಬರೋಣ. ನೋಡಿ ಎಷ್ಟೊಂದು ಹಾಗಲಕಾಯಿ ಬಿಟ್ಟಿದೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಒಬ್ಬೊಬ್ಬರು ತುಂಬ ಕಹಿ ಅಂತ ತುಂಬ ಹೇಟ್ ಮಾಡ್ತಾರೆ ತಿನ್ನೋಕ್ಕೆ ಹಾಗಲಕಾಯಿನ. ಬಟ್ ಅದರ ಹೆಲ್ತ್ ಯೂಸಸ್ ಎಷ್ಟಿದೆ ಅಂತ ಅಂದರೆ ಬ್ಲಡ್ ಶುಗರು, ಬ್ಲಡ್ ಪ್ರೆಷರು, ಬ್ಲಡ್ ಶುಗರು, ಆಮೇಲೆ ಸ್ಕಿನ್ ಅಲರ್ಜಿ, ಇದು ಯಾವುದೇ ಥರ ಸಮಸ್ಯೆಗಳು ಜಾಸ್ತಿ ಇದ್ರೂ ಡೈಲಿ ಸ್ವಲ್ಪ ಇದನ್ನು ಅವ್ರ ಫುಡ್ಡಲ್ಲಿ ಅಥವಾ ಡಯಟಲ್ಲಿ ಆ್ಯಡ್ ಮಾಡ್ಕೊತ ಬಂದರೆ ಎಷ್ಟು ಥರ ಎಲ್ಲ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅಂತ ಅಂದರೆ ತುಂಬ ಯೂಸ್ಫುಲ್ ಆರೋಗ್ಯಕ್ಕೆ. ತುಂಬ ಜನ ಹೇಟ್ ಮಾಡ್ತಾರೆ ಕಹಿ ಅಂತ. ಬಟ್ ಅದು ಎಷ್ಟು ಕಹಿನೇ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತಿನ್ನಬೇಕು, ಇಷ್ಟಪಟ್ಟು ತಿನ್ನಬೇಕು, ಕಷ್ಟ ಆದ್ರೂ ತಿನ್ನಬೇಕು. ಯಾಕಂದರೆ ಒಳ್ಳೆ ಆರೋಗ್ಯ ಸಿಗಬೇಕು ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಈಗ ತೋರಿಸ್ತಿದ್ದೀನಲ್ಲ, ಆ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಅರಿಶಿನ ಉಪ್ಪು ನೀರಲ್ಲಿ ಸ್ವಲ್ಪ ಟೈಮ್ ನೆನೆ ಇಟ್ಟು ಆಮೇಲೆ ಇದನ್ನು ಯೂಸ್ ಮಾಡಿಕೊಂಡ್ರೆ ಅಷ್ಟು ಕಹಿ ಅನಿಸಲ್ಲ. ಆಮೇಲೆ ಹಂಗೆ ನನ್ನ ತಂಗಿ ರೊಟ್ಟಿ ಮಾಡ್ತಾಯಿದ್ಲು. ರೊಟ್ಟಿ ಮಾಡೋದೆಲ್ಲ ಮುಗಿದ್ಮೇಲೆ ಲಾಸ್ಟ್ ರೊಟ್ಟಿ ಇದ್ದಾಗ ಹೇಳು ಅಂತ ಹೇಳಿದೆ. ನಾನು 10 ನಿಮಿಷ ಹಾಗಲಕಾಯಿ ನೀರಲ್ಲಿ ನೆನೆಸಿ ಬಿಟ್ಟಿದ್ದೆ, ಅರಿಶಿನ ಉಪ್ಪು ಹಾಕಿರೋ ನೀರಲ್ಲಿ. ನೆಕ್ಸ್ಟ್ ಅದನ್ನೆಲ್ಲ ಹಿಂಡಿ ನೀಟಾಗಿ ತೆಗೆದು ನೀರಿಂದ ಹಂಚಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಉರಿಬೇಕು. ಅದು ಅದರದ್ದು ಹಸಿದು ಸ್ಮೆಲ್ಲೆಲ್ಲ ಹೋಗೋವರೆಗೂ, ಆಮೇಲೆ ಅದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗೋವರೆಗೂ ಹುರಿದ್ರೆ ಅಷ್ಟು ಕಹಿ ಅನಿಸಲ್ಲ. ಇದಕ್ಕೆ ತುಂಬ ಥರ ಮಾಡ್ಬೋದು ಹಾಗಲಕಾಯಿನೆಲ್ಲ. ಹಾಗಲಕಾಯಿ ಜ್ಯೂಸ್ ಸಹ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ರೆ, ನಾನು ಹೇಳಿದ್ನಲ್ಲ ಬ್ಲಡ್ ಶುಗರ್, ಬ್ಲಡ್ ಪ್ರೆಷರ್, ಮೇಲೆ ಅಲರ್ಜಿಟಿಕ್ ಈ ಥರ ಏನಾದರೂ ಇದ್ದರೆ, ಮತ್ತು ಡಯಟ್ ಮಾಡ್ತಿರೋರಿಗೆಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದು ಹಾಗಲಕಾಯಿ ಜ್ಯೂಸ್ ಕುಡಿದ್ರೆ ತುಂಬ ಒಳ್ಳೆಯದು. ನೆಕ್ಸ್ಟು ಈ ಥರ ಹಂಚಿಗೆ ಹಾಕಿ ಸ್ವಲ್ಪ ಡೀಪ್ ಫ್ರೈ ಆಯಿಲ್ ಹಾಕಿ ನೀರಿನ ಅಂಶ ಅದೆಲ್ಲ ಹೋಗೋವರೆಗೂ ಹುರ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಸ್ವಲ್ಪ ಡೀಪ್ ಫ್ರೈ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಅದಕ್ಕೆ ನೆಕ್ಸ್ಟ್ ಬಂದು ಸ್ವಲ್ಪ ಉಪ್ಪು, ಆಮೇಲೆ ಖಾರ ಪುಡಿ, ನೆಕ್ಸ್ಟು ಅರಿಶಿಣ ಪುಡಿ ಹಾಕಿ ಇಷ್ಟೇ. ಜಾಸ್ತಿ ಏನೂ ಹಾಕಕ್ಕೆ ಹೋಗಬಾರ್ದು, ಅಷ್ಟು ಚೆನ್ನಾಗಾಗಲ್ಲ. ಸ್ವಲ್ಪ ಬೇಕಂದರೆ ನೀವು ಒಂದು ಸ್ವಲ್ಪ ಬೆಲ್ಲ ಪುಡಿ ಸೇರಿಸ್ಕೋಬೋದು, ತೀರಾ ಕಹಿ ತಿನ್ನೋಕ್ಕಾಗಲ್ಲ ಅಂತ ಅಂದರೆ ಅಷ್ಟೇ. ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಿಸಿ ಬಿಸಿ ರೊಟ್ಟಿ ಮೇಲೆ ಹಾಕ್ಕೊಂಡು ಅದಕ್ಕೊಂಚೂರು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಏನು ಕಹಿ ಇದು! ಇದನ್ನು ಹೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಒಂದು ಸರಿ ತಿಂದರೆ, ಅಷ್ಟು ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಇಂಥ ಊಟ ಎಲ್ಲೋದ್ರೂ ಸಿಗಲ್ಲ. ಮಾಡ್ಕೊಂಡು ತಿನ್ನಿ, ಆರೋಗ್ಯವಾಗಿರಿ. ಥ್ಯಾಂಕ್ ಯು ಸೋ ಮಚ್.